ಇನ್ನು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇಷ್ಟು ದಿನಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಇತ್ತಲ್ಲ, ಆ ಕೂಗು ಬಹಿರಂಗ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲವರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನ ಸ್ವತಃ ಬಿಜೆಪಿ ಹೈಕಮಾಂಡ್ ಮಾಡಿತು. ಬಟ್ ಈಗ ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಮತ್ತೆ ಈ ಕೂಗಿಗೆ ಮರುಜೀವ ಸಿಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡುವ ಹೊತ್ತಲ್ಲೇ ರೆಬಲ್ಸ್ ಫುಲ್ ಚುರುಕಾಗ್ಬಿಟ್ಟಿದ್ದಾರೆ. ವಿಜೇಂದ್ರ ಬದಲಾವಣೆಗೆ ಮನವಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ರೆಬಲ್ಸ್ ನಾಯಕರ ಸಭೆ ಕೂಡ ಆಗಿದೆ. ಕೇಂದ್ರ ಸಚಿವ ಸೋಮಣ್ಣ ಅವರು ಕರೆದಿದ್ದಂತಹ ರೆಬಲ್ಸ್ ಮೀಟಿಂಗ್ ಇದು. ಸೋಮಣ್ಣ ಸಮ್ಮುಖದಲ್ಲೇ ರೆಬಲ್ಸ್ ಚರ್ಚೆ ಮಾಡಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲೇ ಸಭೆ ಸೇರಿದ್ರು ಈ ರೆಬಲ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಈ ದೃಶ್ಯಗಳೆಲ್ಲ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲೇ ಅವರೇ ಬಹುತೇಕ ಈ ರೀತಿ ಸಭೆಗಳನ್ನ ಮಾಡ್ತಾ ಇದ್ರು. ಗುಪ್ತು ಮೀಟಿಂಗ್ ಅನ್ನ ಕರೀತಾ ಇದ್ರು. ಈ ರೀತಿ ಚರ್ಚೆಗಳಾಗ್ತಾ ಇತ್ತು. ಅವರ ಪ್ರಮುಖ ಬೇಡಿಕೆ ಇದ್ದಿದ್ದು ಮಾತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರ. ಪ್ರತ್ಯೇಕ ಹೋರಾಟಗಳನ್ನ ಮಾಡ್ತೀವಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಸಭೆಗಳನ್ನ ಸೇರ್ತಾ ಇದ್ರು. ಬಟ್ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಭಾವಿಸಲಾಗ್ತಾ ಇತ್ತು. ಬಟ್ ಈಗ ಸೈಲೆಂಟ್ ಆಗಿಲ್ಲ, ಬದಲಾಗಿ ಅವಕಾಶಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಆ ಅವಕಾಶ ಈಗ ಒದಗಿ ಬಂದಿದೆ. ಅಮಿತ್ ಶಾ ಅವರು ಬಂದಾಗ ಅವ್ರ ಮುಂದೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಲ್ಲ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಒತ್ತಡ ಹಾಕಬೇಕು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆನೇ ಚರ್ಚೆ ಆಗಿದೆ ಅನ್ನೋದ್ರ ಇನ್ಸೈಡ್ ಮಾಹಿತಿ, ಸಭೆಗೆ ಸಂಬಂಧಪಟ್ಟಂತ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ವಿ ಸೋಮಣ್ಣ ಅವರ ಸಮ್ಮುಖದಲ್ಲೇ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಸಮ್ಮುಖದಲ್ಲೇ ಈ ರೀತಿ ಚರ್ಚೆಗಳಾಗಿರೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಸದ್ಯ ಕಾರಣ ಆಗಿದೆ. ಅಲ್ಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಯ ವಿಚಾರ. ಅವರ ಆರೋಪ ಇರೋದೇನು ಗೊತ್ತಾ, BS ಯಡಿಯೂರಪ್ಪನವರ ಕುಟುಂಬದವರನ್ನೇ ಬೆಳೆಸ್ತಾ ಹೋದ್ರೆ ನಾವು ನೀವು ಬೆಳೆಯೋದು ಯಾವಾಗ? ಬೇರೆದವರಿಗೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಪಕ್ಷ? ಅವರಿಗಿಂತಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಪಕ್ಷಕ್ಕಾಗಿ ದುಡಿಯುವಂತಹ ನಾಯಕರಿದ್ದಾರೆ, ಅವ್ರಿಗೂ ಕೂಡ ಪಟ್ಟ ಸಿಗಬೇಕಲ್ವಾ ಅನ್ನುವಂಥ ಕೂಗು. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಒಗ್ಗಟ್ಟಾಗಿ ಎಲ್ಲಾ ನಾಯಕರನ್ನ ಕರೆದುಕೊಳ್ಳುವಂತ ಹೋಗುವಂತ ಶಕ್ತಿ ಕೂಡ ಅವರಿಗೆ ಇಲ್ಲ, ಎಲ್ಲರನ್ನ ಕೂಡ ಒಟ್ಟುಗೂಡಿಸುವ ಶಕ್ತಿ ಇಲ್ಲ. ಹಾಗಾಗಿ ಅವರ ಬದಲಾವಣೆ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ರೆಬಲ್ಸ್ ಟೀಮ್ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿತ್ತು ಅಂತ ಭಾವಿಸಿದ್ವಿ. ಬಟ್ ಇಲ್ಲ, ಅವಕಾಶಕ್ಕಾಗಿ ಕಾಯ್ತಾ ಇದೆ ಈ ರೆಬಲ್ಸ್ ಟೀಮ್ ಅನ್ನೋದು ಬಹಳ ಸ್ಪಷ್ಟನ. ಸಭೆ ಆಗಿದೆ, ಸಭೆಯಲ್ಲಿ ಏನ್ ಚರ್ಚೆ ಆಗಿದೆ, ಅಮಿತ್ ಶಾ ಅವರು ಬಂದಂತ ಹೊತ್ತಲ್ಲಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ರಾಜ್ಯ ಬಿಜೆಪಿಯಲ್ಲಿ ಇದೀಗ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂತಹ ಎಲ್ಲ ಲಕ್ಷಣಗಳು ಸಹ ಕಾಣ್ತಾ ಇರುವಂತದ್ದು. ಅದೇ ರೀತಿಯಾಗಿ ಹೀಗೆ ಇರುವಂತಹ ಅಂದ್ರೆ ಹಾಲಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಕೂಡ ಮುಂದುವರಿತಾರೆ ಅನ್ನುವಂತಹ ಮಾತುಗಳು ಸಹ ಕಮಲ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರಗಳು. ಸೊ ಹೀಗಾಗಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಅಂದ್ರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಆಗಿರ್ಬೋದು, ಅದೇ ರೀತಿಯಾಗಿ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಬಳಿಕ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಇದೀಗ ಮತ್ತೆ ವೈಲೆಂಟ್ ಆಗಿದ್ದಾರೆ, ಮತ್ತೆ ಸಭೆಗಳನ್ನ ಸೇರೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಏನು ವಿಜೇಂದ್ರ ಅವರನ್ನೇ ಮುಂದುವರಿಸೋದಕ್ಕೆ ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಯಾವಾಗ ಕೇಳಿ ಬಂತೋ, ಸೊ ಹೀಗಾಗಿ ವಿಜೇಂದ್ರ ಅವರ ವಿರುದ್ಧ ಬಣ ಅಂದ್ರೆ ರೆಬಲ್ ಬಣದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನಿನ್ನೆ ಪ್ರಯತ್ನ ಕೂಡ ಆಯ್ತು. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲೇ ಜಿಎಂ ಸಿದ್ದೇಶ್ವರ್, ಅದೇ ರೀತಿಯಾಗಿ ಟಿ ಹರೀಶ್ ಅವರನ್ನ ಸಭೆಗೆ ಕರೆದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕೂಡ ಆಯ್ತು. ಆದ್ರೆ ಆ ಒಂದು ಸಭೆ, ಆ ಒಂದು ಪ್ರಯತ್ನ ವಿಫಲ ಆಗಿರುವಂತದ್ದು. ಅಂದ್ರೆ ಆ ಒಂದು ಸಭೆಯಲ್ಲೂ ಕೂಡ ಜಿಎಂ ಸಿದ್ದೇಶ್ವರ್, ಅದೇ ರೀತಿಯಾಗಿ ಟಿ ಹರೀಶ್ ಅವರು ನಮ್ಮ ನಿಲುವು ಸ್ಪಷ್ಟ, ವಿಜೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಬೇಕಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ರಿ, ಆದ್ರೆ ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರೆ ನಾವು ಹೋರಾಟ ಮಾಡೋದು ಖಚಿತ ಅನ್ನುವಂತಹ ನಿಲುವನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿಯಾಗಿ ಇಂದು ಸಭೆಯನ್ನ ಸೇರ್ಬೇಕಿತ್ತು ರೆಬಲ್ ನಾಯಕರು. ಆದ್ರೆ ರಾತ್ರಿಯೇ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರ ಜೊತೆ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಸಭೆ ಸೇರಿದ್ದಾರೆ. ಅಂದ್ರೆ ಈಗಾಗಲೇ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ. ಸೊ ಹೀಗಾಗಿ ಕೇಂದ್ರ ಸಚಿವ ವಿ ಸೋಮಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮೂಲಕ ಅಮಿತ್ ಶಾ ಅವರಿಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈಗ ರೆಬಲ್ ನಾಯಕರು ಸಭೆಯನ್ನ ಸೇರಿರುವಂತದ್ದು. ಸೊ ಈಗ ಅಂದ್ರೆ ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಆಗಿರ್ಬೋದು, ವಿಜೇಂದ್ರ ಅವರೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹಿರಿಯರಾಗಿ ಪಕ್ಷಕ್ಕಾಗಿ ದುಡಿದಂತವರ ಅದು ಒತ್ತಾಯನೂ ಇರಬಹುದು, ಸೋಮಣ್ಣ ಅವರಿಗೆ ನೀವೇ ರಾಜ್ಯಾಧ್ಯಕ್ಷರಾಗಿ ಅನ್ನುವಂಥ ಒತ್ತಡನ ಇರಬಹುದು. ಕಾದ್ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.